ಶ್ರೀ ರಾಘವೇಂದ್ರ ಸ್ವಾಮಿಯ ಕಥೆ. ಮಂಜುನಾಥ ಎಂಬ ಬಡ ಭಕ್ತನಿದ್ದ. ಅವನು ಪ್ರತಿದಿನ ಶ್ರೀ ರಾಘವೇಂದ್ರ ಸ್ವಾಮಿಯ ಬ್ರಹ್ಮರಥೋತ್ಸವದಲ್ಲಿ ಭಾಗವಹಿಸಲು ಮಂತ್ರಾಲಯಕ್ಕೆ ಹೋಗಲು ಬಯಸುತ್ತಿದ್ದ. ಆದರೆ ಅವನ ಬಳಿ ಹಣ ಇರಲಿಲ್ಲ. ಗುರು ನನ್ನ ಹೃದಯದಲ್ಲಿದ್ದಾರೆ ಎಂದು ಭಾವಿಸಿ ಅವನು ಮನೆಯಲ್ಲಿ ದೇವರ ಪಾದುಕೆಗೆ ಪೂಜೆ ಮಾಡಿದ. ಆ ರಾತ್ರಿ ಅವನಿಗೆ ಕನಸಿನಲ್ಲಿ ರಾಘವೇಂದ್ರ ಸ್ವಾಮಿ ಕಾಣಿಸಿಕೊಂಡು, ಮಂಜುನಾಥ, ನಾಳೆ ಬೆಳಿಗ್ಗೆ ನಿನ್ನ ಮನೆಗೆ ಅತಿಥಿಯೊಬ್ಬ ಬರುವರು. ಅವರಿಂದ ನಿನ್ನ ಪ್ರಯಾಣ ಸಿದ್ಧವಾಗುವುದು ಎಂದರು. ಮುಂದಿನ ದಿನ ಬೆಳಿಗ್ಗೆ ಒಂದು ಅಪರಿಚಿತ ಬ್ರಾಹ್ಮಣ ಬಂದು, ನಾನು ಮಂತ್ರಾಲಯಕ್ಕೆ ಹೋಗುತ್ತಿದ್ದೇನೆ, ನೀನು ಸಹ ಬರಬಹುದೇ ಎಂದು ಕೇಳಿದ. ಮಂಜುನಾಥ ಸಂತೋಷದಿಂದ ಸಮ್ಮತಿಸಿದ. ಇಬ್ಬರೂ ಪ್ರಯಾಣ ಆರಂಭಿಸಿದರು. ಮಂಜುನಾಥನಿಗೆ ಪ್ರಯಾಣದ ವೇಳೆ ಆಹಾರ, ನೀರು ಎಲ್ಲವೂ ಸಿಗುತ್ತಿತ್ತು. ಮಂತ್ರಾಲಯ ತಲುಪಿದಾಗ ಬ್ರಾಹ್ಮಣ ಕಾಣೆಯಾದ. ಗುರಿಗಳಲ್ಲಿ ವಿಚಾರಿಸಿದಾಗ ಯಾರೂ ಅಂಥ ಬ್ರಾಹ್ಮಣರನ್ನು ನೋಡಿರಲಿಲ್ಲ ಎಂದರು. ಅದೇ ಸಮಯದಲ್ಲಿ ಮಂದಿರದ ಒಳಗೆ ಸ್ವಾಮಿಯ ವಿಗ್ರಹದ ಮುಂದೆ ಮಂಜುನಾಥ ನೋಡಿದ ಆ ಬ್ರಾಹ್ಮಣನ ಮುಖವೇ ರಾಘವೇಂದ್ರ ಸ್ವಾಮಿಯ ಮುಖವಾಗಿತ್ತು. ಮಂಜುನಾಥನು ಆನಂದದಿಂದ ಕಣ್ಣೀರು ಸುರಿಸಿ, ಗುರುವೇ, ನೀನೇ ನನ್ನನ್ನು ಕರೆದುಕೊಂಡು ಬಂದೆ ಎಂದು ಪ್ರಾರ್ಥಿಸಿದ.